2026 ಮಾಡಲ್ ಇದು. ನೀವೇನು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಇಯರ್ದು ಅಲ್ಲ, ಇದೇ ವರ್ಷ 2026 ಮಾಡಲು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೊಸ ವಿಡಿಯೋಗೆ ಸುಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಂಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಚೆಕ್ ಮಾಡಿ, ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿ. ಬನ್ನಿ, ಈ ವಿಡಿಯೋ ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ಇದು ಹೌದು ನನ್ನ ಗಾಡಿ ಸುಜುಕಿ ವಿ-ಸ್ಟ್ರೋಮ್ ಗಾಡಿ ರಿವ್ಯೂ ಬಗ್ಗೆ. ಅಂದರೆ ನನ್ನದೇ ಗಾಡಿ, ಅದ್ರ ಬಗ್ಗೆ ಆನೆಸ್ಟಾಗಿ ಮಾತಾಡೋಣ ಅಂತ ಇವತ್ತು. ಸೊ ಗಾಡಿ ತೊಗೊಂಡು 4 ಮಂತ್ಸ್ ಆಯಿತು. ನೋಡ್ಬೋದು ನೀವು, ಕರೆಕ್ಟಾಗಿ 4000 ಕಿಲೋಮೀಟ್ರ್ ಕೂಡ ಆಗಿದೆ ಇಲ್ಲಿಗೆ ಬರೋ ಟೈಮಲ್ಲಿ. ಸೊ ಇದೇ ರೈಟ್ ಟೈಮ್ ಅಂತ ಅಂದ್ಕೊತೀನಿ ಗಾಡಿ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಮಾತಾಡೋದಕ್ಕೆ. ನಮ್ಮ ಬ್ರೋ ಒಂದೊಳ್ಳೆ ಜಾಗ ಇದೆ, ಬಾ ಅಲ್ಲೇ ವಿಡಿಯೋ ಮಾಡುವಂತೆ ಅಂದರು. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಈ ರೋಡು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಅಂತ ಯಾರಿಗಾರು ನೋಡೋರಿಗೆ ಅನಿಸಿದರೆ ಹೌದು, ಈ ಸೀನ್ ನೋಡಿ. ಶಿವಮೊಗ್ಗದಲ್ಲಿ ಒಂದಲ್ಲಿ ಹಿಂಗೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದೇ ರೋಡ್ ಇದು. ಸಕ್ಕತ್ತಾಗಿದೆ ನಮ್ಮ ಬೆಂಗಳೂರಲ್ಲಿ. ನೇಚರು ಸಕ್ಕತ್ತಾಗಿದೆ. ಸಿಟಿ ಬಿಟ್ಟು ಆಚೆ ಬಂದರೆ ಸ್ವರ್ಗ ಗುರು. ಒಳ್ಳೆ ಟೈಮಲ್ಲಿ ಗಾಡಿ ವಿಡಿಯೋ ಮಾಡೋಣ ಅಂತ ಬರ್ತಾಯಿದ್ದೀವಿ. ಟೈಮು 3 ಗಂಟೆ ಆಗಿದೆ, ಆದರೂ ವೆದರ್ ಸೈಕಾಗಿದೆ ಇವತ್ತು. ಒಳ್ಳೆ ಲಾಂಗ್ ರೈಡ್ ಹೋಗೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೋಡಿ ರೋಡ್ ಹೆಂಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತು ನನ್ನದೇ ಗಾಡಿನ ರಿವ್ಯೂ ಮಾಡೋಣ ಆನೆಸ್ಟಾಗಿ ಅಂತ ಬಂದಿದ್ದೀನಿ. ಯಾಕಪ್ಪ ಅಂದರೆ ತಗೊಂಡು ಆಲ್ಮೋಸ್ಟ್ 4 ಮಂತ್ಸ್ ಆಯಿತು, 4 ಮಂತ್ಸ್ 5 ಡೇಸ್ ಆಯಿತು. ಜೊತೆಗೆ 4000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದು ರೈಟ್ ಟೈಮ್ ಅಂತ ಅಂದ್ಕೊತೀನಿ ವಿ-ಸ್ಟ್ರೋಮ್ ಬಗ್ಗೆ ಮಾತಾಡೋದಕ್ಕೆ. ಏನಕ್ಕಪ್ಪ ಅಂದರೆ 2026ಅಲ್ಲೂ ಎಷ್ಟೊಂದು ಜನ ಇದನ್ನು ತೊಗೊಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ನಾನು ಏನಕ್ಕೆ 2026ಅಲ್ಲಿ ಈ ಬೈಕ್ನ ತೊಗೊಂಡೆ, ಇದಕ್ಕೆ ಬೇರೆ ಗಾಡಿಗಳು ಇತ್ತು, ಆಪ್ಷನ್ಸ್ ಇತ್ತು. ಎಕ್ಸ್ಪಲ್ಸ್ ಆಗಿರ್ಬೋದು, ಮತ್ತು ಹೊಸದಾಗಿ ಬಂದಿರೋ TVS RTX 300 ಆಗಿರ್ಬೋದು, ಇನ್ನೂ KTM 250 ಅಡ್ವೆಂಚರ್ ಕೂಡ ಇತ್ತು. ಜಾಸ್ತಿ ಬಜೆಟ್ ಇದೆ ಅಂದರೆ ಹಿಮಾಲಯನ್ಗೂ ಹೋಗ್ಬೋದಿತ್ತು. ಬಟ್ ನನ್ನ ಬಜೆಟ್ಟು ಅರೌಂಡು 2.5 ಲ್ಯಾಕ್ಸ್ ಒಳಗಡೆ ಆಗಬೇಕಿತ್ತು. ಸೊ ಅದಷ್ಟೇ ಅಲ್ಲ, ಬಜೆಟ್ ಒಂದೇ ಅಲ್ಲ, ನಾನು ಏನಕ್ಕೆ ಈ ಗಾಡಿ ಚೂಸ್ ಮಾಡಿದೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸುಜುಕಿಯವರು ಈ ಬ್ಯೂಟಿನ ಇಂಡಿಯಾದಲ್ಲಿ ಲಾಂಚ್ ಮಾಡಿ ಅಪ್ರಾಕ್ಸ್ 4 to 5 ಇಯರ್ಸ್ ಆಗ್ತಾ ಬಂತು. ಸೇಮ್ ಇಂಜಿನ್ನು, ಫುಲ್ ಟೆಸ್ಟೆಡ್ ಇಂಜಿನ್ನು. ಹಾಗಾಗಿ ಎಷ್ಟೊಂದು ಜನಕ್ಕೆ ಇಂಜಿನ್ ಮೇಲೆ ನಂಬಿಕೆ ಭರವಸೆ ಇರೋದು. ಸೊ ನನಗೂ ಹಂಗಾಗಿ ಇಂಜಿನ್ ಸಖತ್ ಇಷ್ಟ ಆಯಿತು. ನೋಡಿದ ಮೇಲೆ ಸ್ಪೆಕ್ಸ್ ನೋಡಿ ಇಷ್ಟ ಅಲ್ಲ, ಗಾಡಿ ಓಡಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಲಯಬಲ್ ಇದೆ ಮತ್ತು ಎಷ್ಟು ಸ್ಮೂತ್ ಇದೆ ಅಂತ ಹೇಳಿ. ಸೊ ಇದು ಫಸ್ಟ್ ರೀಸನ್ನು ಸುಜುಕಿ ವಿ-ಸ್ಟ್ರೋಮ್ಗೆ ಯಾಕೆ ನೋಡಬೇಕು ಅಂತಂದರೆ ಇಂಜಿನ್. 249cc ಆಯಿಲ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ನು. ಇದು ಪವರ್ ಬಂದುಬಿಟ್ಟು 26.1 bhp ಪವರ್ ಇದೆ, ಮತ್ತು 22.2 Nm ಟಾರ್ಕ್ ಇದೆ. ಸೊ ಇದೆಲ್ಲ ಸ್ಪೆಕ್ಸು ಪೇಪರಲ್ಲಿ ಸಿಗುತ್ತೆ, ಅದೆಲ್ಲ ಏನು ಅಷ್ಟು ಮ್ಯಾಟ್ರ್ ಆಗೋಲ್ಲ. ಬಟ್ ರಿಯಲ್ ಏನಪ್ಪ ಅಂದರೆ ಗಾಡಿ ಓಡಿಸ್ದಾಗ ನಿಮಗೆ ಹೇಗೆ ಮಜಾ ಸಿಗ್ತಿದೆ, ನೀವು ಯಾವ ಥರ ಕಂಡೀಷನಲ್ಲಿ ಓಡಿಸ್ತೀರಾ ಅಂಥೇಳಿ. ನಾನು ಆಲ್ಮೋಸ್ಟ್ ಡೈಲಿ ಒಂದು 18 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀನಿ. ವೀಕೆಂಡಲ್ಲಿ ಎಲ್ಲಾದರೂ ಶಾರ್ಟ್ ರೈಡ್, ಲಾಂಗ್ ರೈಡ್ ಹೋಗ್ತಾ ಇರ್ತೀವಿ. ಬಟ್ ಆ ಥರ ನೋಡಬೇಕಂದ್ರೆ ನನಗೆಲ್ಲೂ ಸಿಟಿಲಿ, ಹೈವೇಲಂತೂ ನಿಮಗೆಲ್ಲೂ ಇಂಜಿನ್ ಹೀಟ್ ಅಂತ ಅನಿಸೋದೇ ಇಲ್ಲ. ಇನ್ನು ಸಿಟೀಲಿ ಹೌದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ತುಂಬ ಗೇರ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ. ಬಟ್ ಅಂತ ಏನು ಹೀಟ್ ಅಲ್ಲ ಗುಡು. ಆಯಿಲ್ ಕೂಲ್ ಆದರೂ ಕೂಡ ನೀವು ಇಲ್ಲಿ ನೋಡ್ಬೋದು, ರೇಡಿಯೇಟ್ರ್ ಬರುತ್ತೆ ಇದರಲ್ಲಿ. ಬಟ್ ನಾನು ನೋಡ್ದಂಗೆ ನನಗೆಲ್ಲೂ ಅದ್ರದ್ದು ಅವಶ್ಯಕತೆ ಅಂತ ಬಿದ್ದಿಲ್ಲ. ಯಾಕಂದರೆ ಅಷ್ಟೊಂದು ಹೀಟ್ ಆದಾಗ ಮಾತ್ರ ಫ್ಯಾನ್ಸ್ ಎಲ್ಲ ಆನ್ ಆಗುತ್ತೆ. ಕೆಲವೊಂದು 2-3 ಗಾಡಿ ತೊಗೊಂಡು 4 ಮಂತ್ಸಲ್ಲಿ ಒಂದು 2 ಟೈಮ್ಸ್ ಏನೋ ಆನ್ ಆಗಿರ್ಬೋದು, ಅಷ್ಟೇ ಯೂಸ್ ಆಗಿರುತ್ತೆ. ಬಿಕಾಸ್ ಅಷ್ಟು ಹೀಟ್ ಆಗಿಲ್ಲ ಗಾಡಿ. ಸ್ವಲ್ಪ ಗಲೀಜಾಗಿದೆ, ಇಗ್ನೋರ್ ಮಾಡಿಬಿಡಿ. ಮಳೆ ಇದೆ ಬೆಂಗಳೂರಲ್ಲಿ, ಸೊ ಎಷ್ಟೇ ವಾಶ್ ಮಾಡಿದ್ರು ಮತ್ತೆ ಪದೇ ಗಲೀಜಾಗುತ್ತೆ. ಟೈರ್ ಬಗ್ಗೆ ಅಥವಾ ಬ್ರೇಕಿಂಗ್ ಬಗ್ಗೆ ಹೋಗೋದಾದರೆ, ಫ್ರಂಟ್ ಟೈರ್ ಬಂದುಬಿಟ್ಟು 100/90 19 ಇಂಚಸ್ ಟ್ಯೂಬ್ಲೆಸ್ ಟೈರ್ ಇದೆ. ರೇಡಿಯಲ್ ಟೈರ್ ಅಲ್ಲ ಇದು. ಸೊ ಟೈರು ನೀವು ನೋಡ್ಬೋದು, ಗ್ರಿಪ್ಸ್ ಎಲ್ಲ ಸೆಮಿ ಆಫ್ ರೋಡ್ ಆರಾಮಾಗಿ ಮಾಡ್ಬೋದು. ಹೈವೇ ಟೂರಿಂಗಿಗೆ ಒಳ್ಳೆ ಗ್ರಿಪ್ ಇದೆ. ನಾನು 4000 ಕಿಲೋಮೀಟರ್ಸ್ ಹೈವೇ ಟೂರಿಂಗು ಮತ್ತು ಸಿಟಿ ಕಮ್ಯೂಟ್ ಎಲ್ಲ ಮಿಕ್ಸ್ ಮಾಡಿ ಓಡಿಸಿರೋದ್ರಿಂದ ನಾನು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಟೈರಲ್ಲಿ ನನಗೇನು ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಸೊ ಬ್ರೇಕಿಂಗ್ ಬಂತು ಅಂದರೆ ಬೈಬ್ರೇದು ಡ್ಯೂಯಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ ಫ್ರಂಟಲ್ಲಿ. ಡಿಸ್ಕ್ ಬ್ರೇಕ್ ಬಂದುಬಿಟ್ಟು 300 mm ಇದೆ. ಫ್ರಂಟ್ ಬ್ರೇಕು ನನಗೆ ಈ ಗಾಡೀಲಿ ಓಕೆ ಅನಿಸ್ತು ಬ್ಯಾಕಿಗೆ ಕಂಪೇರ್ ಮಾಡಿಕೊಂಡ್ರೆ. ಯಾಕೆ ಅಂತ ಹೇಳ್ತೀನಿ. ಬ್ಯಾಕಲ್ಲಿ ಬಂದು ನಿಮಗೆ ಸಿಂಗಲ್ ಪಿಸ್ಟನ್ನು 220 mm ಡಿಸ್ಕ್ ಬರುತ್ತೆ ಬ್ರೇಕ್ದು. ಟೈರ್ ಬಂದು 140/70 17 ಇಂಚಸ್ ಟೈರ್ ಬರುತ್ತೆ. ಫ್ರಂಟಲ್ಲಿ 19 ಇಂಚಸ್ಸು, ಬ್ಯಾಕಲ್ಲಿ 17 ಇಂಚಸ್ಸು. ಇವೆಲ್ಲ ಸ್ಪೆಕ್ಸು ನಿಮಗೆ ವೆಬ್ಸೈಟ್ಗಳಲ್ಲೇ ಸಿಕ್ಬಿಡುತ್ತೆ, ಆನ್ಲೈನಲ್ಲಿ ಸಿಕ್ಬಿಡುತ್ತೆ. ಬಟ್ ನಾನೇನಕ್ಕೆ ವಿಡಿಯೋ ಮಾಡ್ತಿರೋದು ಅಂದರೆ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಒಪಿನಿಯನ್ ಹೇಳೋದಕ್ಕೆ.
ಸೊ ಫ್ರಂಟ್ ಬ್ರೇಕು ಚೆನ್ನಾಗಿದೆ. ನೀವು ಸ್ಪೀಡಾಗಿ ಓಡಿಸ್ತಾ ಟಾಪ್ ಸ್ಪೀಡ್ ಇದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದು 140 ಏನೋ ಇದೆಯಲ್ಲ, ನಂಗೆ ಗೊತ್ತಿಲ್ಲ. ನಾನು 120, 125 ಪ್ಲಸ್ ಎಲ್ಲ ಹೊಡೆದಿದ್ದೀನಿ. ಸೊ ಆ ಟೈಮಲ್ಲಿ ಕೂಡ ಒಳ್ಳೆ ಕಂಟ್ರೋಲ್ ಮಾಡ್ಬೋದು ಫ್ರಂಟ್ ಬ್ರೇಕಿಂದ. ಬಟ್ ಬ್ಯಾಕು ನನಗೆ ಅಷ್ಟೊಂದು ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಅನಿಸ್ಲಿಲ್ಲ. ಒಂದು ಕಂಟ್ರೋಲ್ ಮಾಡೋಕ್ಕಷ್ಟೇ. ಎರಡೂ ಉಪಯೋಗಿಸ್ಕೊಂಡ್ರೆ ನೀವು ಗಾಡಿ ಓಡ್ಸೋಕ್ಕೆ ಬರುತ್ತೆ, ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಅನ್ನೋರಿಗೆ ಏನು ಬ್ರೇಕ್ದು ಪ್ರಾಬ್ಲಮ್ ಆಗಿಲ್ಲ. ನನಗೇನಂತ ಸಿವಿಯರ್ ಪ್ರಾಬ್ಲಮ್ ಆಗಿಲ್ಲ. ಬಟ್ ಅಂಥ ಶಾರ್ಪಾಗೂ ಇಲ್ಲ ಬ್ಯಾಕ್ ಹಿಂದ್ಗಡೆ ಬ್ರೇಕ್ ಹೇಳಬೇಕು ಅಂದರೆ. ಫ್ರಂಟು ಓಕೆ, ಚೆನ್ನಾಗಿದೆ ಗುರು. ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಜನ ಹೇಳ್ತಾ ಇರ್ತೀರ ಸಸ್ಪೆನ್ಷನ್ನು ವಿ-ಸ್ಟ್ರೋಮ್ದು ಅಷ್ಟು ಚೆನ್ನಾಗಿಲ್ಲ ಅಂತ. ಯಾಕಂದರೆ ಕಾಂಪಿಟೇಷನ್ ಬರೋ ಬೇರೆ ಗಾಡಿಗಳು ನೋಡಿದ್ರೆ ಅಲ್ಲಿ USD ಸ್ಪೋಕ್ ಸಿಗ್ತಿರುತ್ತೆ, ಅದಕ್ಕೋಸ್ಕರ ಹಂಗೆ ಹೇಳ್ತೀರಾ. ಬಟ್ ನನಗೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಅಂಥ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಯಾಕಂದರೆ ಹೈವೇ ಮತ್ತು ಸಿಟಿಲಿ ನಾನು ಓಡಿಸಿದ್ದೀನಿ, ಹೈವೇ ಮತ್ತು ಸಿಟಿ ಆಫ್ ರೋಡ್ ಕೂಡ ಮಾಡಿದ್ದೀನಿ. ಸೊ ಅಂಥ ಏನು ಪ್ರಾಬ್ಲಮ್ ಮೇಜರ್ ಅಂತ ಅನಿಸಿಲ್ಲ. ಅಷ್ಟೊಂದು ಕಂಫರ್ಟ್ ಅನಿಸದೇ ಇರಬಹುದು ಆಫ್ ರೋಡಲ್ಲಿ. ಹೌದು, ಕಂಫರ್ಟಬಲ್ ಬೇಕಂದರೆ ಯಾರು ಆಫ್ ರೋಡ್ ಮಾಡೋಕ್ಕೆ ಹೋಗಲ್ಲ, ಫನ್ನಾಗಿರಬೇಕು ಅಂತಲೇ ಆಫ್ ರೋಡಿಂಗ್ ಹೋಗೋದು. ಬಟ್ ಸಸ್ಪೆನ್ಷನ್ ಟೆಲಿಸ್ಕೋಪ್ ಸಸ್ಪೆನ್ಷನ್ ಸಿಗುತ್ತೆ, ಹಿಂದೆ ಬಂದು ಸ್ವಿಂಗಮ್ ಸಸ್ಪೆನ್ಷನ್ ಬರುತ್ತೆ. ನನ್ನ ಒಪಿನಿಯನ್ ಏನಪ್ಪ ಅಂದರೆ ನನಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ ಸಸ್ಪೆನ್ಷನ್ದು. ಸ್ವಲ್ಪ ಹಾರ್ಡ್ ಅನಿಸ್ಬೋದು, ಬಟ್ ಹೈವೇಲಿ ಅದೇ ಸಖತ್ ಗ್ರಿಪ್ಪಲ್ಲಿ ಎಲ್ಲೂ ಅಲ್ಲಾಡ್ಲಂಗೆ ಕುತ್ಕೊಂಡ್ಬಿಡುತ್ತೆ, ಆರಾಮಾಗಿ ಹೋಗ್ತಾ ಇರ್ಬೋದು. ಸ್ಪೀಡಾಗಿ ಕ್ರೂಸ್ ಮಾಡ್ತಾಯಿದ್ರೆ ಒಳ್ಳೆ ಸ್ಟೆಬಿಲಿಟಿ ಮಾತ್ರ ಇದೆ, ಅದ್ರ ಬಗ್ಗೆ ನಾನು ಹೇಳ್ಬೋದು. ಗಾಡಿ ಮಾಡಿರೋದೇ ಹೈವೇ ಟೂರಿಂಗೋಸ್ಕರ ಅಂದಮೇಲೆ ನಾನು ಅದನ್ನು ಆಫ್ ರೋಡಿಂಗ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಸರಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಟ್ ಮಜಾ ಅಂತೂ ಬರುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಸೀಟ್ ಹೈಟ್ ಬಗ್ಗೆ ಮಾತಾಡೋದಾದರೆ ಇದು ಗ್ರೌಂಡಿಂದ 835 mm ಇದೆ. ನನ್ನ ಹೈಟು 5'11" ಇದೆ. ಸೊ ಆರಾಮಾಗಿ ನನಗೇನು ತೊಂದರೆ ಇಲ್ಲ. ಸ್ವಲ್ಪ ಶಾರ್ಟ್ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಹೈಟೆಲ್ಲ ಮ್ಯಾಟ್ರ್ ಆಗಲ್ಲ. ಗಾಡಿ ಓಡ್ಸೋಕ್ಕೆ ಬರುತ್ತೆ ಅಂದರೆ ಆರಾಮಾಗಿ ಓಡಿಸ್ತಾರೆ. ಬಟ್ ಅನ್ನಿವನ್ ಸರ್ಫೇಸ್ ಸ್ವಲ್ಪ ರೋಡ್ ಇದ್ದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಬಟ್ ಮ್ಯಾನೇಜಬಲ್, ಏನು ಪ್ರಾಬ್ಲಮ್ ಇಲ್ಲ. ವೆಯ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ವೆಯ್ಟ್ ಇಲ್ಲ, 167 kg ಇದೆ ಅಷ್ಟೇ. ಸೊ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ನಾನು ಈ ಎಕ್ಸ್ಟ್ರಾ ಈ ಕ್ರ್ಯಾಶ್ ಗಾರ್ಡ್ಸ್ ಎಲ್ಲ ಹಾಕ್ಸಾದ್ಮೇಲೆ 10 kgs ಜಾಸ್ತಿ ಆಗಿದೆ. ಕ್ರ್ಯಾಶ್ ಗಾರ್ಡು ಅದು ಮತ್ತು ಎಕ್ಸ್ಟ್ರಾ ನೋಡ್ಬೋದು, ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರು ಮತ್ತು ಫೂಟ್ ರೆಸ್ಟ್ ಕೂಡ ಹಾಕ್ಸಿದೆ. ಈ ವಿಡಿಯೋ ಕಂಪ್ಲೀಟ್ ವಿಡಿಯೋ ಬೇರೆ ಅದು ಸಪ್ರೇಟಾಗಿ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ವಿಡಿಯೋ ಚೆಕ್ ಮಾಡಿ. ಸೀಟ್ಸ್ ಬಂದು ಪರವಾಗಿಲ್ಲ, ಓಕೆ ಅಂತ ಸಖತ್ ಸಾಫ್ಟ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ನಾನು ನೆನ್ನೆ ಹೊಂಡಾ NX 200ದು ಚೆಕ್ ಮಾಡ್ತಾಯಿದ್ದೆ, ಅದ್ರ ಸೀಟು ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದೆ. ಓಕೆ, ಸೊ ಅಷ್ಟೊಂದು ಸಾಫ್ಟ್ ಇಲ್ಲ. 150-200 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ದೀನಿ, ಅದರಲ್ಲೇನು ಪ್ರಾಬ್ಲಮ್ ಆಗಿಲ್ಲ. ಅಬೌವ್ 200 ಕಿಲೋಮೀಟರ್ಸ್ ಹೋದರೆ ಸ್ವಲ್ಪ ಹೀಟ್ ಅಂತ ಫೀಲ್ ಆಗುತ್ತೆ. ಬ್ರೇಕ್ ತೊಗೊಳ್ಳೇಬೇಕು. ಸೊ ಆ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ನೋಡಬೇಕು, ಇನ್ನು ಫೋಮ್ ಹಾಕ್ಸೋಣವೋ ಅಥವಾ ಜೆಲ್ ಸೀಟ್ ಏನಾದ್ರು ತೊಗೊಂಡ್ರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆಕ್ ಮಾಡಬೇಕು. ನಿಮಗೇನಾದರೂ ಅದ್ರದ್ದು ಎಕ್ಸ್ಪೀರಿಯನ್ಸ್ ಇದ್ದರೆ ಫೋಮ್ ಸೀಟು ಅಥವಾ ಜೆಲ್ ಸೀಟ್ ಹಾಕ್ಕೊಂಡಿರೋರು ಕಮೆಂಟ್ ಮಾಡಿ ಹೇಗಾಗುತ್ತೆ ನಿಮಗೆ, ಅಥವಾ ಒರಿಜಿನಲ್ ಆಗಿರೋದೇ ಓಕೆನಾ ಅಂಥೇಳಿ. ನೆಕ್ಸ್ಟು ಮೈನು ಇನ್ನೊಂದು ವಿಷಯ, ಹೆಡ್ಲೈಟ್. ಗಾಡಿ ಹೆಡ್ಲೈಟ್ ಬಂದು ನಿಜ ಹೇಳಬೇಕು ಅಂದರೆ ಏನೂ ಉಪಯೋಗ ಇಲ್ಲ. ಈ ಗಾಡಿದು ಅಂತ ಅಲ್ಲ, ಒಂದು ಹೆಡ್ಲೈಟ್ ಸರಿ ಇಲ್ಲ ಅಂಥೇಳಿ ಈ ಗಾಡಿ ಆಪ್ಷನ್ ತೆಗೆದುಬಿಡ್ಬೇಕು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ನಾನು ನಮ್ಮ ಹುಡ್ಗನ ಡಾಮಿನರ್ 400 ಕೂಡ ವಿಚಾರಿಸಿದ್ದೀನಿ, ಇನ್ನು ಡ್ಯೂಕ್ 250 ಅನ್ನು ಕೂಡ ವಿಚಾರಿಸಿದ್ದೀನಿ. ಈಗ ಬರ್ತಿರೋ ಎಲ್ಲ ಆಲ್ಮೋಸ್ಟ್ ಗಾಡಿಗಳಲ್ಲಿ ಒಂದು ಗಾಡಿ NS 200 ಬಿಟ್ಟು NS 200 ಸೈಕಾಗಿದೆ ಥ್ರೋ ಬಂದಿರೋ LED ಹೊಸ ಗಾಡಿದು ಥ್ರೋ. ಬಟ್ ಮೆಜಾರಿಟಿ ಬೇರೆ ಗಾಡಿಗಳ್ದು ಅಂತ ಏನು ಹೇಳ್ಕೊಳೋ ಅಂಥದ್ದಿಲ್ಲ. ಹಿಮಾಲಯನ್ ಕೂಡ ನನಗೆ ಅಷ್ಟಕ್ಕಷ್ಟೇ ಅನಿಸ್ತು. ಸೊ ನಾವು ಎಕ್ಸ್ಟ್ರಾ ಲೈಟ್ ಹಾಕ್ಸಲೇಬೇಕು. ಎಲ್ಲರೂ ಅಡ್ವೆಂಚರ್ ಗಾಡಿಗಳು ತೊಗೊಂಡ್ಮೇಲೆ ಹಾಕ್ಸ್ತಾರೆ, ನಾನು ಹಾಕ್ಸ್ಬೇಕು. ಇನ್ನೂ ಸದ್ಯಕ್ಕೆ ಹಾಕ್ಸಿಲ್ಲ. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ವಿ-ಸ್ಟ್ರೋಮ್ ಇಟ್ಟವರು ನೀವು ವಿಡಿಯೋ ನೋಡ್ತಾ ಇದ್ದರೆ, ಅಥವಾ ಬೇರೆ ಯಾವುದೇ ಅಡ್ವೆಂಚರ್ ಗಾಡಿಗಳಿಗೆ ಹಾಕ್ಸಿದ್ರೆ ನನಗೆ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ, ಚೆಕ್ ಮಾಡ್ತೀನಿ. ಇನ್ನೂ ನಾನು ಹಾಕ್ಸಿಲ್ಲ. ಸೊ ನೋಡೋಣ, ಅದೊಂದು ಬೇಕೇ ಬೇಕು. ಸೊ ಅಷ್ಟೊಂದು ಏನಿಲ್ಲ ಸಿಟಿಗೆ ಓಕೆ, ಬಟ್ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಅದು ಕಾನ್ಫಿಡೆನ್ಸ್ ಬರೋಲ್ಲ ಲೈಟಿಗೆ. ಸೊ ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಂಡ್ರೇ ಒಳ್ಳೆಯದು. ಇನ್ನು ಇಲ್ಲಿಗೆ ಬಂದರೆ ಮಾಮೂಲಿ ಬೇಸಿಕ್ ಸುಜುಕಿಲಿ ಯಾವುದು ಅವ್ರದ್ದು ಸ್ಕೂಟಿಲೆಲ್ಲ ಯಾವ್ದು ಬರುತ್ತೆ ಡಿಸ್ಪ್ಲೇ, ಅದೇ ಡಿಸ್ಪ್ಲೇ. ಇದರಲ್ಲಿ ಟೈಮು, ಫ್ಯೂಲು, ಬೇಸಿಕ್ ಗೇರ್, ನಿಮಗೆ ಗೇರ್ ಇಂಡಿಕೇಟ್ರ್ ಇದೆ, ಕಾಣಿಸ್ತಾ ಇದೆಯಾ ಇಲ್ವಾ? ಓಕೆ, ಗೇರ್ ಇಂಡಿಕೇಟ್ರು, ಸ್ಪೀಡು ಎಲ್ಲ ತೋರಿಸುತ್ತೆ ನೋಡಿ. ಮಾಮೂಲಿ ಅದು ಇದು ಏನೇನೋ ಇದೆ, ಅದು ನೋಡ್ಕೊಳ್ಳಿ ಸಪ್ರೇಟ್. ಅದು ಬಿಟ್ಟರೆ ಎಲ್ಲ ಬೇಸಿಕ್ ಗುರು, ಹೀಗೆಲ್ಲ ಎಲ್ಲರೂ ನೋಡಿರ್ತೀರಾ. ಬಟನ್ಸ್ ಸ್ವಿಚ್ ಬಗ್ಗೆ ಎಲ್ಲ ಬೇಜಾನ್ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ. ಇದು ಅದ್ರ ಬಗ್ಗೆ ಅಲ್ಲ. ಹೆಜಾರ್ಡ್ ಒಂದಿಲ್ಲ, ಬೇಕು ಅಂದರೆ ಇಷ್ಟ ಇದ್ದವ್ರು ಅದನ್ನು ಸಪ್ರೇಟಾಗಿ ಹಾಕ್ಸ್ಕೊಬೋದು. ಮಿರರ್ ಕೂಡ ಅಷ್ಟೇ. ಮಿರರ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ವ್ಯೂ ಇದೆ, ಸಿಟಿಲಿ ಕ್ಲೀನಾಗಿ ಕಾಣುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಹಿಂದೆ ಮುಂದೆ ನೋಡ್ಕೊಂಡು ಆರಾಮಾಗಿ ನೀವು ಓಡಾಡ್ಬೋದು. ಇಷ್ಟೇ, ಇನ್ನೇನಿದೆ. ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟು 12 ಲೀಟರ್ಸ್ ಇದೆ. ಮೈಲೇಜ್ ನನಗೆ ಸಿಟಿಲಿ 30 ಕೊಡ್ತಾ ಇದೆ. ಅದು ಇದು ಪೆಟ್ರೋಲ್ ಮೇಲೆ ಡಿಪೆಂಡು, ಯಾವ ಪೆಟ್ರೋಲ್ ಯಾವ ಬಿಲ್ ಹಾಕ್ಸ್ತೀರ ಅನ್ನೋದ್ರ ಮೇಲೆ. ನೆಕ್ಸ್ಟು
ಹೈವೇ ಅಂತ ಬಂದರೆ ನೀವು ಸಿಂಗಲ್ ಹೋಗ್ತೀರಾ ಅಂದರೆ ಅಪ್ ಟು 40ವರೆಗೂ ತೊಗೊಂಡಿದ್ದೀನಿ. ಶಿವಮೊಗ್ಗಕ್ಕೆ ರೈಡ್ ಮಾಡಿದಾಗ ಅಪ್ ಟು 40 ಸಿಕ್ಕಿದೆ, 42 ಸಿಕ್ಕಿದೆ. ಬಟ್ ಡಬಲ್ ಹೋಗ್ತೀರಾ ವಿತ್ ಪಿಲಿಯನ್ ಹೋಗ್ತೀರಾ ಅಂತ ಲಗೇಜ್ ಎಲ್ಲ ಇದೆ ಅಂದಾಗ ನನಗೆ ಲಾಸ್ಟ್ ಟ್ರಿಪ್ ನಾವು ಹೋದಾಗ ಊಟಿ ಟ್ರಿಪ್ಪಲ್ಲಿ 35-36ವರೆಗೂ ಮೈಲೇಜ್ ಕೊಟ್ಟಿದೆ. ಸೊ ಇದರಲ್ಲೇನು ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಬೇಕಾಗಿದ್ದು ಒಂದು ಟೂರಿಂಗ್ ಮಷೀನು, ಮೇಂಟೆನೆನ್ಸ್ ಕಮ್ಮಿ ಇರಬೇಕಿತ್ತು, ನನ್ನ ಬಜೆಟಲ್ಲಿ ಇರಬೇಕಿತ್ತು. ಮತ್ತೊಂದು ಮೈಲೇಜ್ ಕೂಡ ಇರೋ ಗಾಡಿಗಳಿಗಿಂತ ಸ್ವಲ್ಪ ಒಳ್ಳೆ ಮೈಲೇಜ್ ಬೇಕಿತ್ತು. ಸೊ ಅದನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನನಗೆ ತೊಗೊಂಡಿದ್ದಕ್ಕೆ ಯಾವುದೇ ರಿಗ್ರೆಟ್ ಇಲ್ಲ. ಏನು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅನಿಸ್ತು. ಇನ್ನು ನನ್ನ ಬಜೆಟ್ ಅಂತ ಆವಾಗಿಂದ ಬಜೆಟ್ ಅಂತಿದ್ದೀನಿ. ಸೊ ಆ ಬಜೆಟ್ ಹೇಗಪ್ಪ ನಾನು ನೋಡಿದ್ದು ಅಂದರೆ ಕಂಪ್ಲೀಟ್ ಒಂದು ಗಾಡಿದು ಮಾತ್ರ ಅಲ್ಲ, ನನ್ನ ಗಾಡಿ ಒಂದು 5000 ಕೊಟ್ಟು ಹೆಲ್ಮೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಕ್ರ್ಯಾಶ್ ಗಾರ್ಡ್ಸು ಇದಕ್ಕೆ ಫಿಟ್ಟಿಂಗ್ ಅಂತ ಅದು ಇದು ಅಂತೆಲ್ಲ ಒಂದು 6000 ಆಯಿತು. ಸೊ ಇದೆಲ್ಲ ಸೇರಿ ನನಗೆ 2.5 ಲ್ಯಾಕ್ಸ್ ಒಳಗಡೆ ಆಗಿದೆ. ಹೌದು, 2.5 ಲ್ಯಾಕ್ಸ್ ಒಳಗಡೆ ಆಯಿತು. ನನಗೇನು ರಿಗ್ರೆಟ್ ಇಲ್ಲ. 4000 ಕಿಲೋಮೀಟ್ರ್ ಓಡಿಸಿದ್ದೀನಿ. ನೀವು ನೋಡ್ದಂಗೆ ಊಟಿ ಟ್ರಿಪ್ ಮಾಡಿದೆ, ಮಡಿಕೇರಿ ಟ್ರಿಪ್ ಮಾಡಿದ್ದೀನಿ. ಇನ್ನು ಮುಂದೆ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ. ನಮ್ಮೂರಿಂದ ಕೂಡ ಶಿವಮೊಗ್ಗ ಟು ಬ್ಯಾಂಗ್ಳೂರು ಕೂಡ ರೈಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 300, 800 ಮತ್ತು 1000 ಕಿಲೋಮೀಟರ್ಸ್ ಎಲ್ಲ ರೈಡ್ ಆಗಿದೆ. ಸೊ ಅದೆಲ್ಲ ಸೇರಿ 4000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ನನಗೇನು ಅಂತ ಏನು ಮೇಜರ್ ಅಂತಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಬಂದಿಲ್ಲ. ಬಟ್ ಇದು ಮಾತ್ರ ಸ್ವಲ್ಪ ಬೇಜಾರಿದೆ. ಅದು ಹೆಂಗೆ ಹೊಡೆದೋಯ್ತು ಅನ್ನೋದು ನಂಗೆ ಗೊತ್ತಿಲ್ಲ. ಇದನ್ನು ನೆಕ್ಸ್ಟ್ ಸರ್ವಿಸಲ್ಲಿ ಬಿಟ್ಟಾಗ ಚೇಂಜ್ ಮಾಡಿಸ್ಬೇಕು. ಸೊ ಯಾವುದು ಬೈಕ್ಗಳು ಸರಿ ಇಲ್ಲ, ಇದು ಸೂಪರ್ ಬೈಕು ಅಂತ ಕಂಪೇರ್ ಮಾಡೋಕ್ಕಾಗಲ್ಲ ನಾವು. ಆ ಗಾಡಿಗಳು ಆ ಪ್ರೈಸಿಗೆ ತಕ್ಕಂತೆ ಆ ಕಂಪ್ನಿಗಳು ಹೇಗೆ ಅದು ಏನು ಪರ್ಪಸ್ಸಿಗೆ ಅಂತ ಬಿಟ್ಟಿರ್ತಾರೋ ಅದ್ರ ತಕ್ಕಂತೆ ಅಂತೂ ಪರ್ಫಾರ್ಮ್ ಮಾಡುತ್ತೆ. ನಾವು ಗಾಡಿ ತೊಗೊಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕು, ನಮ್ಮ ಬಜೆಟ್ ಏನು, ನಮ್ಮ ಪರ್ಪಸ್ ಏನು ಗಾಡಿ ತೊಗೊತಾ ಇರೋದು ಅಂತ. ನಾನು ಕಂಪ್ಲೀಟ್ ಆಫ್ ರೋಡರು ಅಂದರೆ ನಿಮಗೆ ಕವಾಸಕಿಲಿ ಹೊಸ ಗಾಡಿ ಕೂಡ ಬಂದಿದೆ ಆಫ್ ರೋಡಿಂಗ್ ಮಾಡಬೇಕು ಅಂದರೆ. ಇಲ್ಲ ನಾವು ಹೀರೋ ಎಕ್ಸ್ಪಲ್ಸ್ ಕೂಡ ತೊಗೊಬೋದು. ಇಲ್ಲ ನಾನು ಬರೀ ಸಿಟಿಲೇ ಓಡಾಡೋದು ಅಂದರೆ ನಮಗೆ ಟಿ ವಿ ಎಸ್ಸಲ್ಲಾಗಲಿ, ಆಮೇಲೆ ನಮ್ಮ ಬಜಾಜಲ್ಲಾಗಲಿ, ಮತ್ತು ಯಮಹಾ FZ ಎಲ್ಲ ಇದೆ, ಸಖತ್ತಾಗಿದೆ ಸಿಟಿ ಕಮ್ಯೂಟ್ಗೆ. ಬಟ್ ಹೈವೇ ಟೂರಿಂಗು ADV ಬೈಕ್ಸ್ ಅಂತ ಬಂದಾಗ ಈ ಹಿಮಾಲಯನ್ನು, ಮತ್ತು ಇನ್ನೂ ದುಡ್ಡಿದ್ದವರು ಅದೆಲ್ಲ ಬೇರೆ ಪ್ರಶ್ನೆ. ದುಡ್ಡಿದ್ರೆ ಒಳ್ಳೊಳ್ಳೆ ಗಾಡಿ ಇದೆ ಮಜಾ ಮಾಡೋದಕ್ಕೆ. BMW ಟ್ರಯಂಫ್ದಾಗಲಿ ಒಳ್ಳೊಳ್ಳೆ ಆಫ್ ರೋಡಿಂಗ್ ಬೈಕ್ಸ್ ಇದೆ, ಸ್ಮೂತು ಮಸ್ತು. ಅದ್ರ ಬಗ್ಗೆ ಏನು ನೋಡೋ ಅವಶ್ಯಕತೆನೇ ಇಲ್ಲ ನೀವು. ನಾನು ಮಾಡ್ತಾ ಇರೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಬಾಯ್ಸು ಗಾಡಿ ತೊಗೊಬೇಕು, ADV ಬೈಕ್ ತೊಗೊಬೇಕು ಅಂತಿದ್ರೆ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ತೊಗೊಂಡ್ಮೇಲೆ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಹೇಳ್ಬೋದು. ಬಟ್ TVX RTX 300 ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿರೋ ಪ್ರಕಾರ. ಬಟ್ ನನಗೆ ಅದನ್ನ ಟೆಸ್ಟ್ ರೈಡ್ ಮಾಡೋಕ್ಕೆ ಸಿಕ್ಕಿಲ್ಲ. ಒಂದ್ಸಲ ಚೆಕ್ ಮಾಡಬೇಕು, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇನ್ನು ಇದ್ರ ಬಗ್ಗೆ ಇದು ಹ್ಯಾಲೋಜನ್ ಇದೆ, ಆ ಫ್ಯೂಚರ್ ಇಲ್ಲ ಇದರಲ್ಲಿ, ಇದಿಲ್ಲ, ಅದು ಕ್ರೂಸ್ ಕಂಟ್ರೋಲ್, ಅದು ಇದು ಮಣ್ಣು ಮಸಿ. ನನಗೆ ಪ್ರಾಕ್ಟಿಕಲ್ ಅಂತ ಅನಿಸ್ಲಿಲ್ಲ. ಬೇಕಾಗಿರೋದು ನಮಗೆ ಒಳ್ಳೆ ಇಂಜಿನು. ಒಬ್ಬರೇ ಹೋಗ್ತಾ ಇದ್ದೀರಾ, ಎಲ್ಲಾದರೂ ದೂರ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದಾಗ, ಒಬ್ಬರೇ ಹೋಗ್ತಾ ಇದ್ದೀವಿ ಅಂದಾಗ ನಮಗೆ ಅದ್ರ ಮೇಲೆ ನಂಬಿಕೆ ಇರಬೇಕು ಫಸ್ಟು. ಗಾಡಿಯಲ್ಲೂ ಕೈ ಕೊಡಲ್ಲ ಗುರು ಅಂತೇಳಿ. ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇದ್ದಷ್ಟು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಅಂತ ನಾನಂತ ಅಂದ್ಕೊತೀನಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಇವಾದರೂ ಹಾರ್ಡ್ವೇರ್ಗಳು ಇಲ್ಲಿ ಏನಾಯಿತು ಏನು ಅಂತ ಕಾಣುತ್ತೆ. ಬಟ್ ಅದು ಆ ಸಾಫ್ಟ್ವೇರ್ ಪ್ರಾಬ್ಲಮ್ಸ್ ಥರ ಬಂದಾಗ ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಏನಾದ್ರು ಮಾಲ್ ಫಂಕ್ಷನ್ ಆ ಥರ ಎಲ್ಲ ಆದಾಗ ಗಾಡಿನೇ ಸ್ಟಾರ್ಟ್ ಆಗದೆ ಇರ್ಬೋದು. ಸೊ ಅದರಿಂದ ತುಂಬ ಏನಂತೀವಿ, ಜಾಸ್ತಿ ಫೀಚರ್ಸ್ ಬೇಕು ಅಂತ ಹೋದಾಗ ಅಷ್ಟೇ ನಮಗೆ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ನನಗೆ ಅದೇನು ಬೇಕು ಅಥವಾ ಅದೇನೋ ನೆಸೆಸರಿ ಅಂತ ಅನಿಸ್ಲಿಲ್ಲ. ಇದರಲ್ಲಿ ಏನಿದೆ ಮೇಯ್ನಾಗಿ ಇಂಜಿನು, ಗಾಡಿ ಏರೋಡೈನಮಿಕ್ ಆಗಿ ಏನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಅಷ್ಟೇ ಮ್ಯಾಟ್ರ್ ಆಗೋದು. ಸೊ ಆರಾಮಾಗಿ ತೊಗೊಂಡು ಆರಾಮಾಗಿ ಖುಷಿಯಾಗಿ ರೈಡ್ ಮಾಡಿ, ಖುಷಿಯಾಗಿ ಜೀವನ ಮಾಡಿ. ಅಷ್ಟೇ ಇರೋದೊಂದು ಜೀವನ, ಇದ್ದರೆ ನೆಮ್ಮದಿಯಾಗಿರಬೇಕು ಅಷ್ಟೇ.